ರಾಜಿ ಅವರೆಕಾಳು ಸ್ನಾಕ್ಸ್ ಮಾಡಪ್ಪಿ. ಅಯ್ಯ ಅವ್ರಿಕಾಳು ಸ್ನಾಕ್ಸ್ ತಿನ್ಬೇಕನ್ಸತ್ತ ನಿಮಗ ತಡ್ರಂಗಾರ್ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಅವ್ರಿಕಾಳನ್ನೆಲ್ಲ ಹಿಂಗ್ ಚಂದಂಗ್ ಸುಲ್ಕೊಂಡು ರೆಡಿ ಮಾಡ್ಕೋತೇನಿ. ಆಮೇಲೆ ಅವನ್ನ ಒಂದ್ ಪಾತ್ರೆಗೆ ಹಾಕೊಂಡು ನೀರ್ ಹಾಕಿ ರಾತ್ರಿ ಎಲ್ಲಾ ನೆನೆ ಬಿಡ್ತೇನಿ. ರಾತ್ರಿ ಎಲ್ಲ ನೆಂದಿಂದ ಬೆಳಗ್ಗೆ ಎದ್ ನೋಡಿದ್ರೆ ಅವು ಚಲೋ ಹೊತ್ತಂಗ್ ಹಿಂಗ ನೆಂದಿರ್ತಾವ. ಆಮೇಲೆ ಅವನ್ನ ಹಿಂಗ್ ಚಂದಂಗ ಹಿಚ್ಚಕ್ಬೇಕ. ಕಾಳ ಮತ್ತ ಸಿಪ್ಪಿ ಸಪರೇಟ್ ಆಗ್ಬೇಕ. ಹಂಗ್ ಚಲೋ ಹೊತ್ತಂಗ ಅವನ್ನೆಲ್ಲಾದನ್ನು ಹಿಚ್ಚಕಿ ಸಪರೇಟ್ ಮಾಡ್ಕೋಬೇಕ. ಈಗೇನ್ ನಾವ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸಿಪ್ಪಿ ತೆಗೆದ್ ಕಾಳನ್ನ ಅವನ್ನ ಒಂದ್ ಅರ್ಬಿಗ್ ಹಾಕಿ ಚಂದಂಗ ಬಿಸ್ಲಿಗೆ ಒಂದ್ 2-3 ತಾಸು ಒಣಗಿಸ್ಬೇಕ. ಅವೆಲ್ಲ ಒಣಗಿಂದ ಈ ಕಡೆ ಒಲಿ ಮೇಲೆ ಒಂದ್ ಬಾಳಗಿ ಇಟ್ಟು ಎಣ್ಣಿ ಹಾಕಿ ಎಣ್ಣಿ ಕಾದಿಂದ ನಾವ್ ಒಣಗಿಸಿದ್ದ ಅವ್ರಿಕಾಳು ಇರ್ತಾವಲ್ಲ ಅವ್ನ ಎಣ್ಣೆಗ್ ಹಾಕಿ ಅವನ್ನ ಚಲೋ ತಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಿಂಗ ಸಣ್ಣ ಉರಿಯೊಳಗ ಅವನ್ನ ಹುರ್ಕೊಂಡು ಒಂದ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಮೇಲೆ ಅದಕ್ಕ ಪುಟಾಣಿ ಹಾಕಿ ಪುಟಾಣಿನೂ ಚಂದಂಗ ಹುರ್ಕೊಂಡು ಅದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಶೇಂಗಾ ಹಾಕೊಂಡು ಶೇಂಗಾನು ಚಂದಂಗ ಹುರ್ಕೋಬೇಕ. ಶೇಂಗಾದ ಕಲರ್ ಹಿಂಗ ಚೇಂಜ್ ಆಗ್ಬೇಕ. ಆಮೇಲೆ ಅವನು ಅದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಈಗ ಇದಕ್ಕ ಒಂದ್ ಸ್ವಲ್ಪ ಕಡ್ಲಿ ಬೇಳಿ ಹಾಕಿ ಕಡ್ಲಿ ಬೇಳಿ ಕಲರ್ ಒಂದ್ ಸ್ವಲ್ಪ ಕೆಂಪಾಗುವವರೆಗೂ ಅವನು ಚಲೋ ತಂಗ ಫ್ರೈ ಮಾಡ್ಕೋಬೇಕ. ಇದನ್ನು ಅದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಈಗ ಇದಕ್ಕ ಒಂದ್ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಒಣ ಕೊಬ್ಬರಿ ಕಲರ್ ಕೆಂಪಾಗುವವರೆಗೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕಂದ್ರ ಅದು ತಿನ್ನಾಕ ಮಸ್ತ್ ರುಚಿ ಬರ್ತೈತಿ. ಇದನ್ನು ಫ್ರೈ ಮಾಡ್ಕೊಂಡು ಒಂದ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಈಗ ಇದಕ್ಕ ಒಣ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಅರ್ಧ ಹೋಳ್ ನಿಂಬೆ ಹಣ್ಣು ಹಿಂಡಿ ಚಂದಂಗ ಮಿಕ್ಸ್ ಮಾಡಿದ್ರ ಮಸ್ತ್ ಅಂದ ಬಿಸಿ ಬಿಸಿ ಆಗಿರೋ ಅವರೆಕಾಳು ಸ್ನಾಕ್ಸ್ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗ್ಯಾವಂತ ರುಚಿ ನೋಡಿ ಹೇಳ್ರಿ.